ತಿನ್ನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾಗರ ಪಂಚಮಿಯ ದಿನ ತೆಗೆದಂತಹ ವ್ಲಾಗ್ ಆಗಿರ್ತದೆ. ಹಾಗೆ ಸ್ವಲ್ಪ ಎಡಿಟ್ ಮಾಡಿ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ. ಹಾಗೆ ನಮಗೆ ನಾಗಬ್ರಹ್ಮಸ್ಥಾನ ಬಂದು ಮುಲ್ಕಿ ಹತ್ತಿರ ಬರ್ತದೆ. ಹಾಗಾಗಿ ಅಲ್ಲಿ ಹೋಗಬೇಕಿತ್ತು. ಹಾಗೆ ಬೇಗನೆ ಹೋಗುವಂತ ಹೇಳಿದರು. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದಿದ್ವಿ. ಹಿಂದಿನ ದಿವಸ 2 ದಿವಸ ಮಳೆ ಇರಲಿಲ್ಲ. ಆದರೆ ನಾಗರ ಪಂಚಮಿ ದಿವಸ ಮಳೆ ಬರ್ತಾ ಇತ್ತು. ಬೆಳಿಗ್ಗೆನೇ ಒಂದು 6-7 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಏನು ಮಾಡೋದು, ಹೋಗೋದಾ ಬೇಡವಾ ಅಂತ ಅಂದ್ಕೊಳ್ತಿದ್ವಿ. ಕಾರಲ್ಲಿ ಹೋಗುವ ಅಂತ ಹೇಳಿದರೆ ಅಲ್ಲಿ ಹೋಗುವ ದಾರಿ ತುಂಬಾ ಸಣ್ಣದು ಮತ್ತು ಗದ್ದೆ ಮೂಲಕ ಹೋಗಬೇಕು. ಹಾಗಾಗಿ ಅಲ್ಲಿ ಟ್ರಾಫಿಕ್ ಆಗ್ತದೆ. ಮತ್ತು ಒಂದು ಗಾಡಿ ಹೋಗಬೇಕಾದ್ರೆ ಇನ್ನೊಂದು ಗಾಡಿ ಹೋಗಲಿಕ್ಕೆ ಜಾಗ ಇರುವುದಿಲ್ಲ. ಹಾಗಾಗಿ ಕಾಯಬೇಕಾಗ್ತದೆ. ಹಾಗಾಗಿ ಗಾಡಿಯಲ್ಲಿ ಹೋಗೋದು ಬೇಡ, ಕಾರಲ್ಲಿ ನಾವು ಸ್ಕೂಟಿಯಲ್ಲಿ ಹೋಗುವ ಅಂತ ಹೇಳಿದರು. ಹೇಗೋ ಬಿಸಿಲಿತ್ತಲ್ಲ ಅಂತ ಹೇಳಿ. ಆದರೆ ನಾಗರ ಪಂಚಮಿಯ ದಿವಸ ನೋಡಿದರೆ ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಎಂತ ಮಾಡೋದು ಅಂತ ಅಂದ್ಕೊಳ್ತಿದ್ವಿ. ಹೇಗೋ ಹೋಗುವ ಅಂತ ಹೇಳಿದ್ದೀವಲ್ಲ, ವಾಪಸ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳಿ ಸ್ಕೂಟಿಲೇ ಹೋಗುವ ಅಂತ ಹೇಳಿ ಸ್ಕೂಟಿಲೇ ಹೋಗ್ತಿದ್ದೀವಿ. ಈಗ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನಾನು. ಬೆಳಿಗ್ಗೆ ಏಳಲಿಕ್ಕೆ ಸಹ ತುಂಬಾ ಚಳಿ ಇತ್ತು, ಮಳೆ ಕೂಡ ಇತ್ತಲ್ಲ. ಹಾಗಾಗಿ ರಾತ್ರಿ ಇಡೀ ಮಳೆ ಇತ್ತು. ಹಾಗೆ ಹೀಗೆ ಅಂತ ಹೇಳಿ ಎದ್ದು ಆಮೇಲೆ ಈಗ ಬ್ರಷ್ ಮಾಡ್ತಾ ಇದ್ದೇನೆ. ಹಾಗೆ ಅಮ್ಮ ಕೂಡ ಫ್ರೆಶ್ ಆಗಿ ಬಂದರು. ಹಾಗೆ ಸ್ವಲ್ಪ ಸೀರೆ ಸರಿ ಮಾಡು ಅಂತ ಹೇಳ್ತಾ ಇದ್ದರು. ಹಾಗೆ ಮಾಡ್ತಾ ಇದ್ದೆ. ಹಾಗೆ ಅಪ್ಪನ ಮನೆ ನಾಗಬ್ರಹ್ಮಸ್ಥಾನಕ್ಕೆ ಹೋಗಲಿಕ್ಕಿತ್ತು, ಅದು ಶಿರ್ಲಾಲಲ್ಲಿ. ಹಾಗಾಗಿ ಅಮ್ಮ ಶಿರ್ಲಾಲಿಗೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಭಟ್ರು ಬರ್ತಾರಂತ ಹೇಳಿದ್ರಂತೆ. ಹಾಗಾಗಿ ಬೇಗನೆ ಹೋಗುವ ಅಂತ ಹೇಳಿ ಬೇಗನೆ ಹೋಗ್ತಾ ಇದ್ದಾರೆ. ಹಾಗೆ ನಾವು ಮುಲ್ಕಿ ಕಡೆ ಹೋಗ್ತೀವಲ್ಲ, ಹಾಗೆ ಅಮ್ಮ ಅಲ್ಲಿ ಹೋಗ್ತಾರೆ. ಅಮ್ಮ ಕೂಡ ಹೊರಟರು. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾವು ಉದ್ದಿನ ಬೇಳೆಯನ್ನು ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಬೇಗನೆ ಕಡ್ದು ಅದಕ್ಕೆ ಸ್ವಲ್ಪ ರವೆ ಹಾಕಿ ದೋಸೆ ಮಾಡ್ತಿದ್ದೀವಿ. ಹಾಗೆ ನಾವು ಯಾವುದೇ ರೀತಿ ಅಕ್ಕಿ ದೋಸೆ ತಿನ್ನೋದಿಲ್ಲ. ಹಾಗಾಗಿ ಉದ್ದಿನ ಬೇಳೆ ಮತ್ತು ರವೆ ಹಾಕಿ ದೋಸೆ ಮಾಡ್ತಾಯಿದ್ವಿ. ಅದನ್ನೇ ತಿನ್ನುವ ಅಂತ ಅಂದ್ಕೊಂಡ್ವಿ. ಹಾಗೆ ಬೆಳಿಗ್ಗೆನೆ ಬೇಗನೆ ಹಿಟ್ಟು ಕೂಡ ರುಬ್ಬಿ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರವೆ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಆಮೇಲೆ ತಿನ್ನೋ ಹೊತ್ತಿಗೆ ಸ್ವಲ್ಪ ರವೆ ಕೂಡ ನೆಂದಿರ್ತದೆ. ಹಾಗಾಗಿ ಅದನ್ನು ನೆನೆಸ್ತಾ ಇದ್ದೀನಿ ಈಗ. ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಾಯಿತು. ಹಾಗೆ ಗುಡಿಸಿ ಕೂಡ ಒರೆಸಿ ಕೂಡ ಇಟ್ಟಾಯಿತು. ಹಾಗೆ ಅಮ್ಮ ಕೂಡ ಹೊರಟರು. ಹಾಗೆ ಮೊಮ್ಮಗಳು ಎದ್ದು ಅಜ್ಜಿ ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದಾಳೆ. ನಾನು ಹೇಳಿದೆ ಅಜ್ಜಿ ಹೋಗಿ ಆಯಿತು ಅಂತ ಹೇಳಿ. ಹಾಗೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹುಡುಕ್ತಾ ಇದ್ದಾಳೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಕೆಲಸ ಮಾಡೋದಂದರೆ ಇದೆ, ಕನ್ನಡಿ ಓಪನ್ ಮಾಡಿ ಬಾಚಣಿಗೆ ತೆಗೆದು ಒಂದು ಈ ಸೈಡ್ ಒಮ್ಮೆ ಬಾಚೋದು, ಮತ್ತು ಈ ಸೈಡ್ ಒಮ್ಮೆ ಬಾಚೋದು. ಅದು ಅವಳಿಗೆ ಅಭ್ಯಾಸ ಆಗಿ ಹೋಗಿದೆ. ಅದೇ ಕೆಲಸ ಫಸ್ಟ್ ಮಾಡೋದು. ಮೊದಲೆಲ್ಲ ಹಾಗೆಲ್ಲ ಮಾಡ್ತಿರ್ಲಿಲ್ಲ. ಸೀದಾ ದೇವರಿಗೆ ಕೈ ಮುಗಿದು ಆಮೇಲೆ ವಾಶ್ರೂಮಿಗೆ ಹೋಗ್ತಾ ಇರಲಿಲ್ಲ. ಈಗ ಫಸ್ಟ್ ಕೆಲಸ ಇದು, ಆನಂತರ ದೇವರನ್ನು ನೋಡ್ತಾಳೆ.
ಬನ್ನಿ. ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿಗೆ ಹೋಗ್ಲಿಕ್ಕುಂಟು? ಐ ಡೋಂಟ್ ನೋ. ನಾಗಪಂಚಮಿ ಅಲ್ಲ ಇವತ್ತು. ಇವತ್ತು ಟಾಟಾ ಹೋಗ್ಲಿಕ್ಕುಂಟು. ಹಾಗೆ ಅಜ್ಜಿ ಹೋಗೋದೆಲ್ಲ ನೋಡಿಕೊಂಡು ಆನಂತರ ಅವಳಿಗೆ ಬ್ರಷ್ ಮಾಡುವಂತ ಬಂದೆ. ನೋಡುವಾಗ ಇವರಪ್ಪ ವಾಶ್ರೂಮಿಗೆ ಹೋಗಿದ್ರು, ಹಾಗಾಗಿ ಬ್ರಷ್ ಮತ್ತು ಪೇಸ್ಟನ್ನು ಈ ಕಡೆ ತಂದು ಬ್ರಷ್ ಮಾಡಿಸ್ತಾ ಇದ್ದೀನಿ. ಇವಳು ಬ್ರಷ್ ಮಾಡೋದಂದರೆ ಸ್ವಲ್ಪ ಬೇಡ ಅಂತ ಹೇಳ್ತಾಳೆ, ಸ್ವಲ್ಪ ಅವಳಿಗೆ ವಾಂತಿ ಬಂದಾಗೆ ಆಗ್ತದೆ. ಹಾಗಾಗಿ ಆನಂತರ ನಾವು ಹೊರಟು ನಾಗನ ಕಟ್ಟೆ ಹತ್ರ ಬಂದ್ವಿ. ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಬೇಗನೆ ಹೊರಟ್ಕೊಂಡು ಸ್ಕೂಟಿಲಿ ಬಂದ್ವಿ. ಬರುವಾಗ ಸಿಕ್ಕಾಪಟ್ಟೆ ಮಳೆ. ಹಾಗೆ ರೈನ್ ಕೋಟ್ ಹಾಕ್ಕೊಂಡೆಲ್ಲ ಬಂದ್ವಿ. ಆದರೂ ಕೂಡ ಕಾಲೆಲ್ಲ ಫುಲ್ಲು ಒದ್ದೆ ಆಗಿತ್ತು. ಹೇಗೋ ಹಾಗೆ ಹೀಗೆ ಅಂತ ಹೇಳಿ ನಾಗನ ಕಟ್ಟೆಗೆ ಬಂದು ತಲುಪಿದ್ವಿ. ಇಲ್ಲಿ ನೋಡುವಾಗ ಅಭಿಷೇಕ ಕೂಡ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನಾವು ಬೇಗನೆ ಬಂದು ಎಲ್ಲ ತಂದಂತಹ ಹೂವು, ಎಳ್ನೀರು, ಹಾಲೆಲ್ಲ ಕೊಟ್ಟು ಆಮೇಲೆ ನಾವು ಸ್ವಲ್ಪ ಇಲ್ಲಿ ನಿಂತಿದ್ವಿ. ಇಲ್ಲಿ ನೋಡ್ಬೋದು ನಿಮಗೆ ಸುತ್ತ ನೀರು, ಇದು ಕಡಲ ರೀತಿಯಲ್ಲಿ ಉಂಟಲ್ಲಿ. ಹಾಗೆ ಇಲ್ಲಿ ಟ್ರೈನ್ ಹೋಗೋದು ಕೂಡ ನಮಗೆ ಕಾಣ್ತದೆ. ಮುಲ್ಕಿಯಲ್ಲಿ ಟ್ರೈನ್ ಹೋಗ್ತದಲ್ಲ, ಅದು ಕೂಡ ಕಾಣ್ತದೆ ನಮಗೆ. ಇಲ್ಲಿ ಈಗ ಪೂಜೆ ಸ್ಟಾರ್ಟ್ ಕೂಡ ಆಗ್ತಾ ಉಂಟು. ಹಾಗೆ ನಾಗನಿಗೆ ಎಳನೀರಿದು ಅಭಿಷೇಕ ಎಲ್ಲ ಮಾಡಿ ಆದ ನಂತರ ಇಲ್ಲಿ ಅರಿಶಿಣ ಎಲ್ಲ ಹಾಕಿ ಜನಿವಾರೆಲ್ಲ ಹಾಕ್ತಾ ಇದ್ದಾರೆ. ಆನಂತರ ಅಲಂಕಾರ ಕೂಡ ಸ್ಟಾರ್ಟ್ ಆಯಿತು. ಬರುವಾಗ ಅಷ್ಟು ಮಳೆ ಇತ್ತು, ಆದರೆ ಇಲ್ಲಿ ಬಂದ ನಂತರ ನಮಗೆ ಯಾವುದೇ ಮಳೆ ಇರಲಿಲ್ಲ. ತುಂಬಾ ಬಿಸಿಲು ಸ್ಟಾರ್ಟ್ ಆಗಿತ್ತು. ಆಮೇಲೆ ಒಂದು ಪೂಜೆ ಕೂಡ ಚೆಂದ ಮಾಡಿ ನೋಡಲಿಕ್ಕಾಯಿತು. ಇಲ್ಲಾಂದರೆ ಅಲ್ಲಿ ಮಳೆ ಬಂದರೂ ಕೂಡ ಎಲ್ಲರೂ ನೆನೀತಾರೆ, ಮತ್ತು ಛತ್ರಿ ಹಿಡ್ಕೊಂಡು ಎಲ್ಲ ನೆನೀತಾರೆ. ಹಾಗಾಗಿ ಸರಿಯಾಗೋದಿಲ್ಲ. ಏನೋ ದೇವರ ಆಟ ಅಂತ ಹೇಳ್ಬೋದು. ಬರುವಾಗ ಅಷ್ಟು ಮಳೆ ಇತ್ತು, ಮತ್ತು ಇಲ್ಲಿ ನೋಡುವಾಗ ತುಂಬಾ ಬಿಸಿಲಿತ್ತು. ಹಾಗೆ ಇಲ್ಲೆಲ್ಲ ಈಗ ಅಭಿಷೇಕ ಮಾಡಿ ಎಲ್ಲ ಆಯ್ತಲ್ಲ, ಹಾಗಾಗಿ ತೆಂಗಿನಕಾಯಿ ಇದು ಎಳ್ನೀರಿದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸೈಡಿಗೆ ಹಾಕ್ತಾ ಇದ್ದಾರೆ. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡುವ ಮುಂಚೆ ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಪೂಜೆ ನೋಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಮಕ್ಕಳೆಲ್ಲ ಈ ಹಿಂದೆ ಚೆನ್ನಮಣೆ ಆಟ ಆಡ್ತಿದ್ರಲ್ಲ, ಅದಕ್ಕೆ ಚೆನ್ನಮಣೆ ಕಾಯಿ ಉಂಟಲ್ಲ, ಅದು ಇಲ್ಲಿ ನಾಗನ ಕಟ್ಟೆ ಮೇಲೆ ಮರ ಉಂಟು, ಅದರದ್ದು ಇದು ಚೆನ್ನಮಣೆ ಕಾಯಿ ಬಿದ್ದಿತ್ತು. ಹಾಗೆ ಅದನ್ನೆಲ್ಲ ಹೆಕ್ತಾ ಇದ್ದಾರೆ. ಅದರಲ್ಲಿ ನನ್ನ ಮಗಳು ಕೂಡ ಫಸ್ಟ್ ನನ್ನ ಮಗಳು ಹೆಕ್ತಾ ಕೂತ್ಕೊಂಡಿದ್ಲು. ಆಮೇಲೆ ಇಬ್ಬರು ಹುಡುಗಿಯರು ನೋಡಿ ಅವರು ಕೂಡ ಹೆಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಬಿದ್ದಿತ್ತು. ವರ್ಷ ಕೂಡ ಬೀಳ್ತದೆ. ಹಾಗೆ ಮಕ್ಕಳೆಲ್ಲ ಹೆಕ್ತಾ ಇದ್ದರು.
ಹಾಗೆ ಅಲಂಕಾರ ಕೂಡ ತುಂಬಾ ಚೆಂದಾಗಿ ಮಾಡಿದ್ರು. ಆ ನಂತರ ಆರತಿಗೆ ಸ್ಟಾರ್ಟ್ ಮಾಡಿದರು, ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದು. ನೀವು ನೋಡಿದ್ರಲ್ಲ ಎಷ್ಟು ಚೆಂದ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಪೂಜೆ ಮಾಡಿ ಆದ ನಂತರ ಎಲ್ಲರೂ ತಮ್ಮ ತಮ್ಮ ಆಸೆಗಳನ್ನು ದೇವರ ಹತ್ರ ಹೇಳ್ಕೊಳ್ತಾ ಇದ್ರು. ಆನಂತರ ಇಲ್ಲಿ ಹಣ್ಣು ಕಾಯಿ ಮಾಡಿ ಎಲ್ಲ ಇಟ್ಟಿದ್ರಲ್ಲ, ಅದನ್ನೆಲ್ಲ ಪ್ರಸಾದವಾಗಿ ತಗೊಳ್ತಾ ಇದ್ರು. ಹಾಗೆ ನಾನು ಮತ್ತು ನನ್ನ ಮಗಳು ಒಂದು ಫೋಟೋ ತೆಗೆಯುವ ಅಂತ ಅಂದ್ಕೊಂಡ್ವಿ. ನೋಡುವಾಗ ಆ ಕಡೆ ಈ ಕಡೆ ಜನರು ಹೋಗ್ತಾ ಇದ್ರು. ಪೂಜೆ ಎಲ್ಲ ಮುಗೀತು. ಆನಂತರ ಹಣ್ಣು ಕಾಯಿ ಪ್ರಸಾದ ಎಲ್ಲ ತಗೊಂಡು ತೀರ್ಥ ಎಲ್ಲ ಕುಡಿದ್ವಿ. ಹಾಗೆ ಪಂಚಾಮೃತ ಕೂಡ ಇತ್ತು, ಅದನ್ನು ಕುಡಿದು ಎಲ್ಲ ಬಾಟ್ಲಿ ಎಲ್ಲ ಹಾಕ್ಕೊಂಡೆಲ್ಲ ತುಂಬಿಸ್ತಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಮಕ್ಕಳದ್ದು ಚೆನ್ನಮಣೆಕಾಯಿ ಹೆಕ್ಕುದು ನಿಂತಿಲ್ಲ. ಅಲ್ಲಿ ಜಾಸ್ತಿ ಇತ್ತು, ಆದರೆ ಅದು ಮಣ್ಣೊಳಗೆ ಸೇರಿಕೊಂಡಿತ್ತು. ಹಾಗೆ ಕೈ ಹಾಕಲಿಕ್ಕೆಲ್ಲ ಇವರಿಗೆ ಗಲೀಜಾಗ್ತಾ ಇತ್ತು. ಹಾಗೆ ಕೆಲವೊಂದು ನೀರಲ್ಲಿ ಎರೆಹುಳಗಳೆಲ್ಲ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ತೆಗಿಲಿಕ್ಕೆ ಅವರಿಗೆ ಗಲೀಜಾಗ್ತಾ ಇತ್ತು. ಹಾಗೆ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಹೋಗುವಾಗ ಬಿಸಿಲಿತ್ತು, ಏನು ಮಳೆ ಇರಲಿಲ್ಲ. ಹಾಗೆ ಹೋಗುವ ದಾರಿಯಲ್ಲಿ 2-3 ಟ್ರೈನನ್ನು ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಮಗಳಿಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಹಾಗೆ 2-3 ಟ್ರೈನ್ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಹಾಗೆ ಹೋಗುವ ದಾರಿಯಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಹಾಗಾಗಿ ನಾವು ಮುಲ್ಕಿ ರೋಡಾಗಿ ಬರುವ ಅಂತ ಹೇಳಿ ಮುಲ್ಕಿ ರೋಡಾಗಿ ಬಂದ್ವಿ. ಅಲ್ಲಿ ಹೋಗುವಾಗ ನಮಗೆ ಇನ್ನೊಂದು ಟ್ರೈನ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು. ಹಾಗೆ ರೈಲಿನ ಇಂಜಿನ್ ಕೂಡ ಬರಲಿಕ್ಕಿತ್ತು, ಹಾಗಾಗಿ ಗೇಟ್ ಕೂಡ ಹಾಕಿದರು. ಆನಂತರ ನಾವು ಹೋಗಲಿಕ್ಕೆ ಶುರು ಮಾಡಿದ್ವಿ. ಇಲ್ಲಿ ಹೋಗುವಾಗಲೇ ನೋಡ್ಬೋದು ನಿಮಗೆ ಎಷ್ಟು ಸಣ್ಣ ರೋಡ್ ಅಂದರೆ ಅಷ್ಟು ಸಣ್ಣ ರೋಡು. ಹಾಗೆ ಸೈಡಲ್ಲೆಲ್ಲ ಗಾಡಿಯೆಲ್ಲ ನಿಲ್ಲಿಸಿರ್ತಾರಲ್ಲ, ಹಾಗಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಆನಂತರ ಅಲ್ಲಿಂದ ಹೋಗಿ ಒಂದು ಪಡುಬಿದ್ರೆ ಹೋಟೆಲಲ್ಲಿ ತಿಂಡಿ ತಿನ್ನುವಂತ ಹೇಳಿ ನಿಲ್ಲಿಸಿದ್ವಿ. ಪಡುಬಿದ್ರೆಯಲ್ಲಿ ಆ ದಿವಸ ಸಂತೆ ಅಂತೆ, ಹಾಗಾಗಿ ತುಂಬಾ ಟ್ರಾಫಿಕ್ ಆಗಿತ್ತು. ಹಾಗೆ ಒಂದು ಹೋಟ್ಲಲ್ಲಿ ನಿಂತು ತಿಂಡಿ ತಿನ್ನುವಂತ ಹೇಳಿ ನಿಲ್ಲಿಸ್ಕೊಂಡ್ವಿ. ನಾನು ಮತ್ತು ಮಗಳು 2 ಬನ್ಸ್ ತೊಗೊಂಡಿದ್ವಿ, ನನಗೊಂದು ಅವಳಿಗೊಂದು ಅಂತ. ಇವರು ಒಂದು ದೋಸೆ ತೊಗೊಂಡ್ರು. ದೋಸೆ ಎಲ್ಲ ತಿಂದು ಆಮೇಲೆ ಒಂದು ಸೋಡಾ ಶರ್ಬತ್ತೆಲ್ಲ ಕುಡಿದು ಅಲ್ಲಿಂದ ನಾವು ಕಾರ್ಕಳಕ್ಕೆ ಹೊರಟ್ವಿ. ಅದಾದ ನಂತರ ನಾವು ಬರುವಾಗಲೇ ಒಂದು 12:30 ಆಗಿತ್ತು. ಹಾಗೆ ಇವರು ಹೇಗೋ ನೀನು ಅಡುಗೆ ಮಾಡಲಿಲ್ಲಲ್ಲ ಅಂತ ಹೇಳಿ ಅತ್ತೆ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ನಾವು ಬರ್ತೀವಂತ ಹೇಳಿದ್ವಿ. ಹಾಗೆ ಬಂದು ಮತ್ತೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅತ್ತೆಗೆ ಬೆಳಿಗ್ಗೆನೇ ಫೋನ್ ಮಾಡಿ ಹೇಳಿದ್ವಿ, ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಬರ್ತೀವಂತ ಹೇಳಿ. ಹಾಗಾಗಿ ಅತ್ತೆ ಕೂಡ ರೆಡಿ ಮಾಡಿದರು. ಇದಾದ ನಂತರ ಅಡುಗೆ ಮಾಡಿ ಆದ ನಂತರ ಕಾಗೆಗಳಿಗೆ ಅನ್ನ ಇಟ್ಟಿದ್ರು. ತುಂಬಾ ಕಾಗೆಗಳು ಬಂದೆಲ್ಲ ಅನ್ನ ಮತ್ತು ಪಾಯಸ ತಿಂದ್ಕೊಂಡು ಹೋದರು. ಹಾಗೆ ಅತ್ತೆ ಅನ್ನ ಮತ್ತು ಬೇಳೆ ಸಾರು, ಹಾಗೆ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಗಸಿ ಮಾಡಿದರು. ಹಾಗೆ ಪತ್ರೊಡೆ, ಹಾಗೆ ಪಾಯಸ, ಹಾಗೆ ಕೆಲವು ಜೀವಗುಜ್ಜೆ ಮತ್ತು ಹಾಗಲಕಾಯಿ ಇದೆಲ್ಲ ಪೋಡಿ ಮಾಡಿದರು. ಹಾಗೆ ಅರಿಶಿಣ ಕಡುಬು ಕೂಡ ಮಾಡಿದರು. ಅದನ್ನೆಲ್ಲ ತಿಂದು ಆಮೇಲೆ ರಿಕ್ಷಾದಲ್ಲಿ ಬರ್ತಾಯಿದ್ದೀವಿ. ಮತ್ತೆ ಮಧ್ಯಾಹ್ನ ನಂತರದಿಂದ ಜೋರು ಮಳೆ ಶುರು ಆಯಿತು. ಹಾಗೆ ಸ್ವಲ್ಪ ಹೊತ್ತು ಅತ್ತೆ ಮನೆಯಲ್ಲೇ ಕೂತ್ಕೊಂಡು ಆನಂತರ ಹೊರಟಿ ಈಗ ರಿಕ್ಷಾದಲ್ಲಿ ಬರ್ತಾಯಿದ್ದೀವಿ. ತುಂಬ ಜೋರು ಮಳೆ ಬರ್ತಾಯಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡಿದ್ರಲ್ಲ ಹೇಗೆ ನಾಗರ ಪಂಚಮಿ ಆಚರಿಸಿದ್ವಿ ಅಂತ ಹೇಳಿ. ನಿಮ್ಮ ಜೊತೆ ಈ ವ್ಲಾಗನ್ನು ಶೇರ್ ಮಾಡಿದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.